ಎಲ್ರಿಗೂ ಈ ಒಂದು ಅವಧಿಗೆ ಸ್ವಾಗತ. ಈ ಒಂದು ಅವಧಿಯಲ್ಲಿ ನಾವು ಮರುಸಿಂಚನ ಅನ್ನುವಂತಹ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕದಲ್ಲಿ ನಿಮ್ಗೊಂದು ಚಟುವಟಿಕೆಯನ್ನು ನೀಡಲಾಗಿದೆ. ಅದು ಯಾವ ಚಟುವಟಿಕೆ ಅಂತಂದ್ರೆ, ಲೂಡೋ ಆಟದ ಬೋರ್ಡ್ ನಲ್ಲಿರುವಂತಹ ಡೈಸ್ ಬಿಟ್ಟು ಆಟ ಆಡಿರಿ. ಅಂದ್ರೆ ಲೂಡೋ ಅನ್ನುವಂತ ಒಂದು ಆಟ ಇದೆ. ಈ ಆಟದ ಮೂಲಕ ನಾವೇನ್ ಮಾಡ್ಬೇಕಂತಂದ್ರ ನಾಮಪದದ ಪದಗಳನ್ನ ಪರಿಚಯ ಮಾಡಿಕೊಳ್ಳುವಂತ ಒಂದು ಚಟುವಟಿಕೆ. ಅಂದ್ರೆ ಅಲ್ಲಿ ಶಬ್ದಗಳಿರ್ತಾವು ಆ ಪುಸ್ತಕದಲ್ಲಿ ಕೊಟ್ಟಿರುವಂತೆ. ಅದು ಯಾವ ಬಾಕ್ಸ್ಗೆ 3, 4, 5 ಗಿರಿ ಗಿರಿ ಅಂಕಿತ ನಾನು ಸರ್, ನೀವು ಹೇಳ್ಬೇಡ್ರಿ, ಅವರೇ ಹೇಳ್ಬೇಕು ವಿದ್ಯಾರ್ಥಿಗಳು. ಹೇಳಮ್ಮ. ಗಿರಿ ಯಾವ ಪದಪ್ಪ? ಅಂಕಿತ ನಾನು. ಸರಿ, ಈಗ ಬರೀರಿ. ನೆಕ್ಸ್ಟ್ ಯಾವುದದು? ಯಾವುದೂ ಇಲ್ಲ. ತಡಿ ಆಡಲಿ ತಡಿ. ಇಲ್ಲಿಂದ ಹಿಡಿಬಾರ್ದು, ಇಲ್ಲಿಂದ ಕೌಂಟ್ ಆಗುತ್ತೆ. 1, 2, 3, 4 ಐತಿ. ಇಲ್ಲ, ಈ ಬಾಕ್ಸಿಗೆ ಬರ್ಬೇಕದು. ಇಲ್ಲ, ನೆಕ್ಸ್ಟ್ ನೀನು ನೋಡಪ್ಪ. ಯಾವುದು? ಯಾವುದೂ ಇಲ್ಲ. ನೆಕ್ಸ್ಟ್ ನೀವು ಸರ್. ನಿಮ್ಮದು ಯಾವುದೂ ಇಲ್ಲ. ಯಾವುದಿಲ್ಲ. ನೆಕ್ಸ್ಟ್ ಯಾವುದೂ ಇಲ್ಲ. ನೆಕ್ಸ್ಟ್ ಯಾವುದೂ ಇಲ್ಲ. ನೆಕ್ಸ್ಟ್ ನೀನು ತಡಿ ಸರ್, ಯಾರು ಹೇಳ್ಬೇಡ್ರಿ, ಅವನೇ ಹೇಳಿ. ಹೇಳಪ್ಪ, ಇದು ಯಾವ ನಾಮ ಪದ? ಸರ್ವನಾಮ. ಓಕೆ, ಸರ್ವನಾಮ. ಸರ್ ನಿಮ್ದು ನೆಕ್ಸ್ಟ್. ಇದು ಸರ್ 10. ಸಂಖ್ಯಾವಾಚಕ. ಬರ್ಕೊಡ್ರಿ. 10 ಅನ್ನೋದು ಸಂಖ್ಯಾವಾಚಕ. ನೀನು ಬಣ್ಣಪಿ ಎಲ್ಲಿ? 1, 2 ಯಾವುದೂ ಇಲ್ಲ. ನೆಕ್ಸ್ಟ್ ತಡಿ. ಕಪ್ಪು. ಹೇಳಪ್ಪಿ. ಕಪ್ಪು ಅನ್ನೋದು ರೀ ಗುಣವಾಚಕ. ಗುಣವಾಚಕ ಕಪ್ಪು ಅನ್ನೋದು. ಸರಿ, ಅಂದ್ರೆ ವಿಶೇಷತೆಯನ್ನು ತೋರಿಸ್ತದ. ನೆಕ್ಸ್ಟ್ ನೀನು ಆಡಪ್ಪ. ಆಡಿದಿ. ನಿಂದೆಲ್ಲಿಗೆ ಇದೆ? ಇಲ್ಲಿ ಬಿಳಿ. ಬರ್ಕೊಡ್ರಿ ಅದನ್ನು. ಗುಣವಾಚಕ. ಗುಣವಾಚಕ. ಇದು ಕೂಡ ವಿಶೇಷತೆಯನ್ನು ಸೂಚಿಸ್ತದೆ. ಬಿಳಿ ಅನ್ನೋದು ಬಣ್ಣವನ್ನು, ವಿಶೇಷವಾಗಿರುವುದನ್ನು. ನೋಡಿರಿ ಸರ್, ನಿಮ್ದು ಎಲ್ಲಿಗಿದೆ? ದಿಗ್ವಾಚಕ. ದಕ್ಷಿಣ. ದಕ್ಷಿಣ ಅನ್ನೋದು ದಿಗ್ವಾಚಕ. ನೆಕ್ಸ್ಟ್ ನೀನು ಆಡಪ್ಪ. ಎಲ್ಲಿಗದ? ಇಲ್ಲಿ. ಇದು ಯಾವುದು? ಕಡೆ ಏನಾಗತ್ತಾ? ದಿಗ್ವಾಚಕ. ಓಕೆ, ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ. ನೆಕ್ಸ್ಟ್ 6. ಅದು ಮುಟ್ಟು, ಈ ಕಾಯಿ ಮುಟ್ಟು. ಎಲ್ಲಿ ಬಂತು? ಇಲ್ಲ, ಖಾಲಿ. ನೆಕ್ಸ್ಟ್ ಆಡಪ್ಪ. 6 ಆದಮೇಲೆ 3. 3ಕ್ಕೆ ಯಾವುದದ? 1, 2, 3 ಅದು ಅಂದರೆ ಸರ್ವನಾಮ. ಜೋರಾಗಿ ಹೇಳ್ಬೇಕು. ಅದು ಅನ್ನೋದು ಸರ್ವನಾಮ. ಗುಡ್. ಅದು ಅನ್ನೋದು ಸರ್ವನಾಮ. ನೆಕ್ಸ್ಟ್ ನೀನಪ್ಪ. ಎಲ್ಲಿಗಿದ? ಅಲ್ಲಿ ಎನ್ಸು. ಏನು ಆಲ್ರೆಡಿ ಬರ್ದಿರಿ ಅನ್ನೋದನ್ನ ಪಂಡಿತ ಅನ್ನೋದು. ನಾನೇ ಬರ್ತೀನಿ. ಬರ್ದಾರ. ಅದು ಏನಂತ ಬರ್ದಿರಿ? ಅಂಕಿತ ನಾಮ. ರೂಢನಾಮ. ಎಲ್ಲ ಪಂಡಿತ ಅನ್ವರ್ತಕ ನಾಮ. ಅನ್ವರ್ತಕ ನಾಮ. ಅವ್ರ ವೃತ್ತಿಯಿಂದ ಅಥವಾ ವಿಶೇಷಿತವಾಗಿ ದೈಹಿಕ ನ್ಯೂನತೆಗಳು ಅಥವಾ ವೃತ್ತಿಯಿಂದ ಅದು ಏನಾಗತ್ತಂದ್ರೆ ಅನ್ವರ್ತಕ ನಾಮ ಆಗತ್ತೆ. ಇದು ಪಂಡಿತ ರೂಢನಾಮ ಅಲ್ಲ, ಅನ್ವರ್ತಕ ನಾಮ ಅಂತ ಮಾಡಿಕೊಡ್ರಿ. ಓಕೆ, ಥ್ಯಾಂಕ್ ಯು. ಇದೇ ರೀತಿ ಇದನ್ನ ಏನು ಮಾಡಬೇಕು, ಕಂಪ್ಲೀಟಾಗಿ ಎಲ್ಲ ಪದಗಳನ್ನು ನಾವು ನಾಮಪದಗಳು ಅಥವಾ ಯಾವ ವಿಶೇಷತೆ ಇರ್ತದೆ ಅದನ್ನು ಸೂಚಿಸಬೇಕು ಆಟದ ಮೂಲಕ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಗಿರಿ.